ನಮಸ್ಕಾರ ಸ್ನೇಹಿತರೆ. ಮಿಥುನ ರಾಶಿಯವರು ಜ್ಞಾನ ಮತ್ತು ಬುದ್ಧಿವಂತಿಕೆಯ ಆಗರ. ಮಾತಿನಲ್ಲೇ ಜಗತ್ತನ್ನು ಗೆಲ್ಲುವ ಸಾಮರ್ಥ್ಯ ನಿಮ್ಮದು. ಆದರೆ ನಿಮ್ಮ ದ್ವಂದ್ವ ಸ್ವಭಾವವೇ ನಿಮಗೆ ದೊಡ್ಡ ಶತ್ರುವಾಗಿದೆ. ಏನಿದು ಬರೀ ಗೊಂದಲವೇ ಆಯ್ತಲ್ಲ. ಜೀವನದಲ್ಲಿ ಒಂದು ಸ್ಥಿರವಾದ ನಿರ್ಧಾರ ತೆಗೆದುಕೊಳ್ಳುವುದು ಯಾವಾಗ ಅಂತ ನಿಮಗೆ ಅನಿಸದೇ ಇರುವುದಿಲ್ಲ. ಈ ಎಲ್ಲ ಗೊಂದಲಗಳಿಗೂ ಹಾಗೂ ನಿಮ್ಮ ಅದೃಷ್ಟವೇ ಬದಲಾಗುವಂತಹ ತಂತ್ರವನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತಿದ್ದೇನೆ. ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಜ್ಞಾನ ಸಂಪಾದಿಸಬೇಕು, ಎಲ್ಲರೊಂದಿಗೂ ಬೆರೆಯಬೇಕು ಎಂಬ ಮನಸ್ಥಿತಿ ಮಿಥುನ ರಾಶಿಯವರಲ್ಲಿ ಇರುತ್ತದೆ. ನಿಮ್ಮ ತಲೆಯಲ್ಲಿ ನೂರಾರು ಅದ್ಭುತ ಯೋಚನೆಗಳು ಇರುತ್ತವೆ. ಆದರೆ ಯಾವುದನ್ನು ಮೊದಲು ಮಾಡುವುದು, ಯಾವುದನ್ನು ಬಿಡುವುದು ಎಂಬ ಗೊಂದಲದಲ್ಲಿಯೇ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತೀರಿ. ಇದೆಲ್ಲವನ್ನು ಮೀರಿ ಯಶಸ್ವಿಯಾಗಲು ಈ ಸೀಕ್ರೆಟ್ ಫಾರ್ಮುಲಾವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಖಂಡಿತವಾಗಲೂ ಕೂಡ ಜೀವನದಲ್ಲಿ ಸ್ಥಿರತೆ ಮತ್ತು ಅಭಿವೃದ್ಧಿಯನ್ನು ಕಾಣುತ್ತೀರಾ. ಆ ಲಕ್ ಸೀಕ್ರೆಟ್ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ನೋಡಿ. ಅದಕ್ಕೂ ಮುನ್ನ ನೀವು ಮಿಥುನ ರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ದಿನದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮಿಥುನ ರಾಶಿಯವರದ್ದು ಅತ್ಯಂತ ಚುರುಕಾದ ಮನಸ್ಸು. ಯಾವುದೇ ವಿಷಯವನ್ನು ಬಹಳ ಬೇಗನೆ ಕಲಿಯುತ್ತಾರೆ ಮತ್ತು ಅರ್ಥ ಮಾಡಿಕೊಳ್ಳುತ್ತಾರೆ. ಇವರು ಒಂದೇ ಸಮಯದಲ್ಲಿ ಹಲವಾರು ಕೆಲಸಗಳನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಇವರ ಮಾತಿನ ಶೈಲಿ ತುಂಬ ಆಕರ್ಷಕವಾಗಿರುತ್ತದೆ. ಇವರ ಮಾತುಗಳನ್ನು ಕೇಳಲು ಎಲ್ಲರೂ ಇಷ್ಟಪಡುತ್ತಾರೆ. ಆದರೆ ಇವರದ್ದು ದ್ವಂದ್ವ ಮನಸ್ಥಿತಿ. ಒಂದು ಕ್ಷಣ ಸರಿ ಎನಿಸಿದ್ದು ಮರುಕ್ಷಣ ತಪ್ಪು ಎನಿಸಬಹುದು. ಇದರಿಂದಾಗಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಬಹಳ ಕಷ್ಟಪಡುತ್ತಾರೆ. ಈ ರಾಶಿಯ ಅಧಿಪತಿ ಬುದ್ಧಿ, ಜ್ಞಾನ ಮತ್ತು ವ್ಯಾಪಾರದ ಕಾರಕನಾದ ಬುಧಗ್ರಹ. ಈ ಕಾರಣದಿಂದಾಗಿಯೇ ಮಿಥುನ ರಾಶಿಯವರು ವ್ಯಾಪಾರ, ಮಾರ್ಕೆಟಿಂಗ್, ಪತ್ರಿಕೋದ್ಯಮ, ಶಿಕ್ಷಕ ವೃತ್ತಿಯಂತಹ ಕ್ಷೇತ್ರಗಳಲ್ಲಿ ಹೆಚ್ಚು ಯಶಸ್ಸನ್ನು ಕಾಣುತ್ತಾರೆ. ಈ ಬುಧಗ್ರಹದ ಅಧಿಪತಿ ಸಾಕ್ಷಾತ್ ಶ್ರೀಮನ್ನಾರಾಯಣ ಅಂದರೆ ಮಹಾವಿಷ್ಣು. ಹಾಗಾಗಿ ಮಿಥುನ ರಾಶಿಯವರು ನಿಯಮಿತವಾಗಿ ಮಹಾವಿಷ್ಣುವಿನ ಆರಾಧನೆ ಮಾಡುವುದರಿಂದ ಮನಸ್ಸಿಗೆ ಸ್ಥಿರತೆ, ಬುದ್ಧಿಗೆ ಚುರುಕುತನ ಮತ್ತು ಮಾತಿನಲ್ಲಿ ಸ್ಪಷ್ಟತೆ ಲಭಿಸುತ್ತದೆ. ಮಿಥುನ ರಾಶಿಯವರಿಗೆ ಸ್ನೇಹಿತರ ಬಳಗ ತುಂಬಾ ದೊಡ್ಡದಿರುತ್ತದೆ. ಎಲ್ಲರೊಂದಿಗೂ ಸುಲಭವಾಗಿ ಬೆರೆತು ಹೋಗುತ್ತಾರೆ. ಆದರೆ ಇವರ ಮನಸ್ಸು ಬೇಗ ಬದಲಾಗುವುದರಿಂದ ಕೆಲವೊಮ್ಮೆ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗುತ್ತದೆ. ಇವರು ಒಂದು ಕಡೆ ಅಥವಾ ಒಂದೇ ಕೆಲಸದಲ್ಲಿ ಹೆಚ್ಚು ಕಾಲ ಇರಲು ಇಷ್ಟಪಡುವುದಿಲ್ಲ. ಹೊಸತನವನ್ನು ಮತ್ತು ಬದಲಾವಣೆಯನ್ನು ಸದಾ ಬಯಸುತ್ತಾರೆ. ಇದೇ ಕಾರಣಕ್ಕೆ ಆಗಾಗ ಕೆಲಸ ಅಥವಾ ವಾಸಸ್ಥಳವನ್ನು ಬದಲಾಯಿಸುತ್ತಿರುತ್ತಾರೆ. ಪ್ರೀತಿಯ ವಿಷಯದಲ್ಲಿ ಇವರು ತುಂಬಾ ರೊಮ್ಯಾಂಟಿಕ್ ಆಗಿರುತ್ತಾರೆ. ಆದರೆ ಅವರ ಚಂಚಲ ಸ್ವಭಾವದಿಂದಾಗಿ ಸಂಬಂಧಗಳಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಕಷ್ಟಪಡುತ್ತಾರೆ. ಇವರು ತುಂಬಾ ಕುತೂಹಲಕಾರಿ ಸ್ವಭಾವದವರು. ಪ್ರತಿಯೊಂದು ವಿಷಯದ ಬಗ್ಗೆಯೂ ತಿಳಿದುಕೊಳ್ಳಬೇಕು ಎಂಬ ಆಸಕ್ತಿ ಇವರಲ್ಲಿರುತ್ತದೆ. ಆದರೆ ಯಾವುದೇ ವಿಷಯದ ಆಳಕ್ಕೆ ಇಳಿಯಲು ಇಷ್ಟಪಡುವುದಿಲ್ಲ. ಎಲ್ಲದರ ಬಗ್ಗೆಯೂ ಸ್ವಲ್ಪ ಸ್ವಲ್ಪ ತಿಳಿದುಕೊಂಡಿರುತ್ತಾರೆ. ಹಣ ಗಳಿಸುವ ನೂರಾರು ದಾರಿಗಳು ಇವರಿಗೆ ತಿಳಿದಿರುತ್ತದೆ. ಆದರೆ ಹಣವನ್ನು ಉಳಿತಾಯ ಮಾಡುವುದರಲ್ಲಿ ಇವರು ಹಿಂದೆ. ಇಂತಹ ಮಿಥುನ ರಾಶಿಯವರು ಜೀವನದಲ್ಲಿ ಅಭಿವೃದ್ಧಿಯಾಗಬೇಕು, ಮನಸ್ಸಿನ ಗೊಂದಲಗಳು ದೂರವಾಗಬೇಕು ಅಂತ ಅಂದ್ರೆ ಒಂದು ಸರಳವಾದ ತಂತ್ರವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಿಮ್ಮ ಬುದ್ಧಿಶಕ್ತಿಗೆ ಸರಿಯಾದ ದಾರಿ ಸಿಕ್ಕಿ ನೀವು ಅಂದುಕೊಂಡಿದ್ದನ್ನು ಸಾಧಿಸುವುದು ಖಚಿತ. ಹಾಗಾದರೆ ಈ ತಂತ್ರ ಏನು ಅಂದ್ರೆ, ಒಂದು ಹಸಿರು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಬೇಕು. ಮಿಥುನ ರಾಶಿಯವರಿಗೆ ಹಸಿರು ಬಣ್ಣ ಬಹಳ ಶ್ರೇಷ್ಠ. ಆ ಹಸಿರು ವಸ್ತ್ರದ ಮೇಲೆ 2 ಮಣ್ಣಿನ ಹಣತೆಗಳನ್ನು ಇಡಬೇಕು. ಅದಕ್ಕೆ ಸ್ವಲ್ಪ ಹಸುವಿನ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಬೇಕು. ನೀವು ಪ್ರತಿ ಬುಧವಾರದಂದು ಶ್ರೀ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಈ ಹಸಿರು ಬಟ್ಟೆಯ ಮೇಲೆ 2 ತುಪ್ಪದ ದೀಪಗಳನ್ನು ಹಚ್ಚಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 11 ಬಾರಿ ಜಪಿಸಿ ಪ್ರಾರ್ಥನೆ ಸಲ್ಲಿಸಬೇಕು. ಈ ರೀತಿ ಸತತವಾಗಿ 7 ಬುಧವಾರಗಳ ಕಾಲ ಮಾಡುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳು ದೂರವಾಗುತ್ತವೆ. ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ. ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತದೆ. ಮಿಥುನ ರಾಶಿಯವರು ಧರಿಸಬೇಕಾದಂತಹ ಅದೃಷ್ಟದ ರತ್ನ ಯಾವುದು ಅಂದ್ರೆ ಪಚ್ಚೆ. ಈ ರತ್ನವು ನಿಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿ ಮಾತಿನ ಸಾಮರ್ಥ್ಯವನ್ನು ವೃದ್ಧಿಸುತ್ತದೆ. ಆದರೆ ಇದನ್ನು ಧರಿಸುವ ಮುನ್ನ ನಿಮ್ಮ ಜಾತಕದಲ್ಲಿ ಬುಧನ ಸ್ಥಾನವನ್ನು ಪರಿಶೀಲಿಸಿ ನಿಮ್ಮ ಹತ್ತಿರದ ಅನುಭವಿ ಜ್ಯೋತಿಷಿಗಳ ಸಲಹೆ ಪಡೆದೇ ಧರಿಸಿಕೊಳ್ಳಿ. ಇನ್ನು ಈ ಮಾಹಿತಿಯನ್ನ ಮಿಥುನ ರಾಶಿಯ ನಿಮ್ಮ ಸ್ನೇಹಿತರಿಗೂ ಮತ್ತು ಸಂಬಂಧಿಕರಿಗೂ ಶೇರ್ ಮಾಡಿ. ಅವರು ಕೂಡ ತಮ್ಮ ಗೊಂದಲದ ಜೀವನದಿಂದ ಹೊರಬರುವಂತಾಗಲಿ. ನಿಮಗೂ ಒಳಿತಾಗುತ್ತದೆ. ಮಿಥುನ ರಾಶಿಯವರ ಪ್ರತಿ ತಿಂಗಳ ಭವಿಷ್ಯಕ್ಕಾಗಿ ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.